ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಯಮ್ಮಿಯಾಗಿ ಕುಕ್ಕೀಸ್ ರೆಡಿ ಮಾಡಿದ್ದೀನಿ, ಕ್ರಿಸ್ಮಸ್ ಕುಕ್ಕೀಸು. ಬನ್ನಿ, ಇದು ರೆಸಿಪೀಸ್ ನಿಮಗೂ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು 1/2 ಕಪ್ಪಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ಮೆಲ್ಟೆಡ್ ಬಟರ್ ಬೇಡ, ಇಂಥ ಬಟರ್ ಹಾಕ್ಕೊಳ್ಳಿ. ಈಗ 1/2 ಕಪ್ ಅಷ್ಟೇ ಶುಗರ್ ಎತ್ಕೊತಾ ಇದ್ದೀನಿ, ಪೌಡರ್ ಶುಗರು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ, ಯಾಕಂದರೆ ಅದರಲ್ಲಿ ಎಲ್ಲ ಮೇಲಕ್ಕೆ ಎಗ್ರುತ್ತೆ, ಈಚೆ ಕಡೆಗೆಲ್ಲ ಎಗ್ರುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತಿರ್ಗಾ ಅದ್ರಲ್ಲಿ ಮಾಡ್ಬೋದು. ಈಗ ಇದಕ್ಕೆ ಒಂದು ಎಗ್ ಹಾಕ್ಕೊತಾ ಇದ್ದೀನಿ. ಈಗ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಈಗ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಫುಲ್ಲು ಇದೆಲ್ಲ ನೀಟಾಗಿ ಕೆಳಗಡೆ ಮಾಡ್ಕೊಳ್ಳೋಣ. ನೋಡಿ, ಕ್ರೀಮಿ ಥರ ಆಗಿದೆ, ಅಲ್ಲಿ ಗಂಟ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಟೂ ಕಪ್ ಆಫ್ ಮೈದಾ ಹಾಕ್ಕೊಬೇಕು. ನಾನು ಹಾಕ್ಕೊತಾ ಇದ್ದೀನಿ 1 ಕಪ್ಪು, ಇನ್ನೊಂದು ಕಪ್ ಮೈದಾ. ಈಗ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ, ಯಾಕಂದರೆ ಅದಲ್ಲಿ ಹಾಕೋಕೆ ಹೋದರೆ ಎಲ್ಲ ಎಗ್ರುತ್ತೆ ಈಚೆ ಕಡೆಗೆ. ಈಗಿದು ಸ್ವಲ್ಪ ಗಟ್ಟಿಯಾಗಿದೆಯಲ್ವಾ, ಅದಕ್ಕೆ ನಾವು ಏನು ಹಾಕ್ಕೊಬೇಕು ಅಂದರೆ, ನೋಡಿ ಈ ಥರ ಇದ್ದರೆ ಆಗಲ್ಲ, ಸ್ವಲ್ಪ ಸಾಫ್ಟಾಗಿರಬೇಕು. ಎಗ್ ವೈಟ್ನ ಹಾಕ್ಕೊತಾ ಇದ್ದೀನಿ. ಬರೀ ವೈಟ್ ಕಲರ್ದು ಮಾತ್ರ, ಯೆಲ್ಲೋ ಕಲರ್ದು ಹಾಕ್ಕೊಂಬೇಡಿ. ಮಿಕ್ಸ್ ಮಾಡ್ಕೊಳ್ಳೋಣ ಇದಲ್ಲೇ. ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. 2 ಅವರ್ಸ್, ಓಕೆನಾ? ಈಗ ಇದನ್ನು 2 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಕ್ಕಿದ್ದೆ. 2 ಅವರ್ಸ್ ಆಗಿದೆ, ಗಟ್ಟಿಯಾಗಿದೆ. ತೊಗೊಳ್ಳೋಣ ಇದನ್ನು, ಈಚೆ ಕಡೆಗೆ ಇಟ್ಕೊಳ್ಳೋಣ. ಈಗ ಇದನ್ನು ಅರ್ಧ ಭಾಗ ಕಟ್ ಮಾಡ್ಕೊಳ್ಳೋಣ. ಒಂದು ಹಾಫ್ ತೊಗೊಳ್ಳೋಣ ಫಸ್ಟು. ಫುಲ್ ರೌಂಡ್ ಮಾಡ್ಕೊಳ್ಳೋಣ. ಈಗ ಚಪಾತಿ ಮಾಡೋ ಕೋಲಲ್ಲಿ ತೀಡ್ಕೊಳ್ಳೋಣ. ನೋಡಿ, ಇಷ್ಟು ದಪ್ಪ ಇರಬೇಕು. ನೋಡಿದ್ರೆ ಇಷ್ಟು ದಪ್ಪ ಇರಲೇಬೇಕು, ತುಂಬ ಸಣ್ಣ ಇರಬಾರ್ದು. ನೋಡಿ, ಎಲ್ಲ ಅಷ್ಟೇ ದಪ್ಪ ಇದೆ. ಹೀಗೊಂದು ಬೌಲಲ್ಲಿ ಮೈದಾ ಹಸಿಟ್ಟು ಎತ್ಕೊಂಡಿದ್ದೀನಿ. ಇದನ್ನ ಎತ್ಕೊತಾ ಇದ್ದೀನಿ ಫಸ್ಟು ಕಟ್ಟಿಂಗ್ದು. ಫಸ್ಟು ಇದನ್ನ ಇಟ್ಕೊಳ್ಳೋಣ. ಸ್ವಲ್ಪ ಮೈದಾ ಹಸಿಟ್ಟಲ್ಲಿ ಸುಮ್ಮನೆ ಇಲ್ಲೆಲ್ಲ ಮೆತ್ಕೊಂಡು ಔಟ್ಲೈನ್ ಮೆತ್ಕೊಳ್ಳಿ ಅಂತ ಅಷ್ಟೇ. ಈಗ ಇದ್ದಿರುತ್ತಲ್ವ, ಇದನ್ನು ಅಷ್ಟೇ ಮೈದಾ ಹಸಿಟ್ಟಲ್ಲಿ ಹಿಂಗೆ ಅಂದ್ಕೊಳ್ಳೋಣ. ನೋಡಿ, ಸುಮ್ಮನೆ ಔಟ್ಲೈನ್ ಅಷ್ಟೆ. ಇದನ್ನ ಇಟ್ಕೊಳ್ಳೋಣ. ಪ್ರೆಸ್ ಮಾಡ್ಕೊಬೇಕು ನೀಟಾಗಿ. ಈಗ ಇದೆಲ್ಲ ಇಟ್ಕೊಳ್ಳೋಣ ಅದೇ ಥರ. ಒಂದು ಪ್ಲೇಟ್ ಎತ್ಕೊಳ್ಳಿ, ಬೇಕ್ ಮಾಡೋದೇ ಎತ್ಕೊಳ್ಳಿ. ಈಗ ಒಂದೊಂದೇ ಶಿಫ್ಟ್ ಮಾಡ್ಕೊಳ್ಳೋಣ ಅದಕ್ಕೆ. ನೋಡಿ, ಇದು ಇಷ್ಟು ಮಿಕ್ಕಿದೆಯಲ್ವಾ, ತಿರ್ಗಾ ನೀವು ಇದನ್ನು ನೀಟಾಗಿ ಈ ಥರ ಮಾಡಿಕೊಂಡು ತಿರ್ಗಾ ತೀಡಿ ತಿರ್ಗಾ ಬೇಕ್ ಮಾಡ್ಕೊಬೋದು, ಕಟ್ ಮಾಡ್ಕೊಬೋದು.
ಈಗ ಇದನ್ನು ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಯಾಕೆ ಇಟ್ಕೊಳೋದು ಅಂದರೆ ಅದನ್ನು ಬೇಕ್ ಮಾಡುವಾಗ ಬೇರೆ ಬೇರೆ ಶೇಪ್ ಕೊಟ್ಟೋಗುತ್ತೆ. ಅದಕ್ಕೋಸ್ಕರ ಅದೇ ಶೇಪಲ್ಲಿ ಇರಬೇಕು ಅಂದರೆ ಒಂದು 20 ಮಿನಿಟ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಕೂಲ್ ಆಗಲಿ ಅದು ಚೆನ್ನಾಗಿ. ನೋಡಿ ಎಲ್ಲ ಎಷ್ಟು ಸೂಪರಾಗಿ ಬಂದಿದೆ. 10 ಮಿನಿಟ್ಸ್ವರೆಗೂ ಚಿಲ್ಲಾಗಿದೆ. ಈಗ ಬನ್ನಿ ಓವನಲ್ಲಿ ಇಟ್ಕೊಳ್ಳೋಣ. 180 ಡಿಗ್ರಿಯಲ್ಲಿ 1 ನಿಮಿಷ ತನಕ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಫಸ್ಟು ಈಗ ಪ್ಲೇಸ್ ಮಾಡ್ಕೊಳ್ಳೋಣ. 180 ಡಿಗ್ರಿ 15 ಮಿನಿಟ್ಸ್ವರೆಗೂ ಸಾಕು. ನೋಡಿ ಕುಕ್ಕೀಸ್ ರೆಡಿಯಾಗಿದೆ. ಇದು ಫುಲ್ಲಾಗಿ ಕೂಲ್ ಆಗಲಿ, ಒಂದು 10 ಮಿನಿಟ್ಸ್ ಬಿಡೋಣ. ವಾವ್, ನೋಡಿ ಕುಕ್ಕೀಸು ಎಷ್ಟು ಸೂಪರಾಗಿದೆ ನೋಡಿ. ಎಲ್ಲ 3D ಪ್ರಿಂಟ್ ಶೇಪ್ಸ್ ಬಂದಿದೆ, ನೀಟಾಗಿ ಬಂದಿದೆ. ಫುಲ್ಲು ಕೂಲ್ ಆದಮೇಲೆ ಬೇಕಂದರೆ ನೋಡಿ ಎಷ್ಟು ಕ್ರಂಚಿ ಆಗಿದೆ ಅಂತ ನೋಡಿ. ಸೂಪರಾಗಿ ಬಂದಿದೆ ಕುಕ್ಕೀಸು. ನೀವು ಹೇಗಿದೆ ಅಂತ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂದಿದೆ ನಿಮ್ಮ ಮನೇಲಿ ಅಂತ. ಹಾಗೆ ಹೊಸ ಎಮ್ಮಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.